ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಶ್ರೀಕಾಂತ್ ದರ್ಶನ್. ಭಾರತ ಅನ್ನುವ ದೇಶದಲ್ಲಿ ಕರ್ನಾಟಕ ಅನ್ನುವ ರಾಜ್ಯ ಕೂಡ ಇದೆ. ಇಲ್ಲಿನ ಆಡಳಿತ ಭಾಷೆ ಕನ್ನಡ. ಆದರೆ ಇತ್ತೀಚಿನ ದಿನಗಳಲ್ಲಿ ಹಲವಾರು ಭಾಷೆಗಳು ಇಲ್ಲಿ ಸ್ಥಾನಮಾನಗಳನ್ನು ಪಡ್ಕೊಳ್ತಾ ಇದ್ದಾವೆ. ಇದಕ್ಕೆ ಮೂಲ ಕಾರಣ ನಮ್ಮ ಕನ್ನಡಿಗರೇ. ಕನ್ನಡಿಗರಲ್ಲಿ ಇರತಕ್ಕಂಥ ಸ್ವಾಭಿಮಾನದ ಕೊರತೆ. ಪಕ್ಕದ ರಾಜ್ಯಗಳಲ್ಲಿ ಅವರ ಭಾಷೆಯ ಸಂಸ್ಕೃತಿ ಮತ್ತು ನೆಲ ಜಲಗಳಿಗೆ ಗೌರವವನ್ನು ನೀಡ್ತಾ ಇದ್ದಾರೆ. ಆದರೆ ಇಲ್ಲಿನ ಜನ ನಮ್ಮ ಭಾಷೆಯನ್ನು ಬಿಟ್ಟು ಹಲವಾರು ಭಾಷೆಗಳಿಗೆ ಮಾರು ಹೋಗ್ತಾ ಇದ್ದಾರೆ. ಅದರಲ್ಲಿ ಹೆಚ್ಚಾಗಿ ಹಿಂದಿ ಅನ್ನೋ ರಾಷ್ಟ್ರೀಯ ಭಾಷೆ ಅನ್ನುವ ಅಮಲನ್ನು ಎಲ್ರಿಗೂ ಹಬ್ಬಿಸ್ತಾ ಇರ್ತಕ್ಕಂಥದ್ದು. ಸ್ನೇಹಿತರೆ, ಭಾರತ ದೇಶಕ್ಕೆ ಯಾವುದೇ ರೀತಿಯ ರಾಷ್ಟ್ರೀಯ ಭಾಷೆ ಅನ್ನುವುದು ಇಲ್ಲ. ನಮ್ಮ ದೇಶದಲ್ಲಿ ಎಲ್ಲ ಭಾಷೆಗಳು ಕೂಡ ಸ್ಥಾನಮಾನಗಳನ್ನು ನೀಡಿದೆ. ಇದಕ್ಕೆ ಉದಾಹರಣೆ ನೀವು ಬಳಸ್ತಾ ಬರ್ತಕ್ಕಂಥ ನೋಟುಗಳು. ನೋಟಿನಲ್ಲಿ ನಿಮಗೆ 4ನೇ ಸ್ಥಾನಮಾನದಲ್ಲಿ ನಮ್ಮ ಕನ್ನಡ ಕೂಡ ಇದೆ ಅನ್ನೋದು ನಮ್ಮೆಲ್ಲರ ಹೆಮ್ಮೆ. ಆದರೆ ಇನ್ನು ಕೆಲವು ದಿನಗಳಲ್ಲಿ ಅದು ಕೂಡ ನಾವು ಕಳ್ಕೊಳ್ತೀವ ಅನ್ನುವ ಭಯ ಎಲ್ಲರಲ್ಲೂ ಕೂಡ ಕಾಡುವಂಥದ್ದು ಸಹಜ. ಸಹ್ಯಾದ್ರಿಗಳ ಬೀಡು, ಜೀವನದಿಗಳ ತಾಣ, ವನ್ಯ ಮೃಗ ಖಗಗಳ ಜೀವ ನೆಲೆ ಇಲ್ಲಿ ಇದೆ. ಮಣ್ಣಿನಲ್ಲಿ ಹೊನ್ನನ್ನು ತುಂಬಿಕೊಂಡಿರ್ತಕ್ಕಂಥ ರಾಜ್ಯ ನಮ್ಮ ಕನ್ನಡ. ಶ್ರೀಗಂಧದ ಮರಗಳನ್ನ ಪಡೆದಿರ್ತಕ್ಕಂಥ ರಾಜ್ಯ ನಮ್ಮ ಕನ್ನಡ. ಕನ್ನಡದ ಒಂದು ಭಾಷೆ ಹಲವಾರು ರಾಜ್ಯದ ಭಾಷೆಗಿಂತ ಮಿಗಿಲು. 2500 ವರ್ಷಗಳ ಇತಿಹಾಸವನ್ನು ನಮ್ಮ ಭಾಷೆ ಹೊಂದಿದೆ. ಆದರೆ ಇದನ್ನು ತಿಳಿಸುವಂಥ ಕೆಲಸ ಯಾರೂ ಕೂಡ ಮಾಡ್ತಾ ಇಲ್ಲ. ಮಾಡುವಂಥವ್ರಿಗೆ ಬೆಂಬಲ ಕೂಡ ಸಿಗ್ತಾ ಇಲ್ಲ. ಯಾಕೆ ಈ ನಿರಭಿಮಾನ ನಮ್ಮ ಕನ್ನಡಿಗರಲ್ಲಿ ಮಾತ್ರ ಇದೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಸ್ನೇಹಿತರೆ, ಒಂದು ತಿಳ್ಕೊಳ್ಳಿ, ಭಾರತ ದೇಶದಲ್ಲಿ ಹಲವಾರು ರಾಜ್ಯಗಳು ಹೇಗೋ ಅದೇ ರೀತಿ ಕರ್ನಾಟಕ ಕೂಡ ಒಂದು ರಾಜ್ಯ. ಆದರೆ ನಾವೆಲ್ಲರೂ ಇಲ್ಲಿ ಹಲವಾರು ರಾಜ್ಯಗಳ ಜನರನ್ನು ನಾವಿಲ್ಲಿ ಕಾಣ್ತೇವೆ. ಹಲವಾರು ದೇಶಗಳ ಜನರು ಇಲ್ಲಿ ವಾಸಿಸ್ತಾ ಇದ್ದಾರೆ. ಆದರೆ ಅವರೆಲ್ಲರೂ ಹೇಳುವಂಥದ್ದು ನಾವು ಮೊದಲು ಭಾರತೀಯರು ಅನ್ನೋದು. ಹೌದು, ನಾವು ನಿಜವಾಗಲೂ ಭಾರತೀಯರೇ. ಯಾಕೆಂತಂದರೆ ಕನ್ನಡಿಗ ಯಾವುದೇ ರಾಜ್ಯಕ್ಕೆ ಹೋಗಿದ್ರೂ ಅದರ ಸಂಸ್ಕೃತಿ, ಅದರ ಭಾಷೆ ಮತ್ತು ಅದರ ನೆಲಜಲಕ್ಕೆ ಗೌರವ ನೀಡಿ ಬದುಕ್ತಾ ಇದ್ದವನೇ ನಿಜವಾದ ಭಾರತೀಯ. ಅಂದರೆ ಅದು ಕನ್ನಡಿಗ. ಆದರೆ ಕರ್ನಾಟಕದಲ್ಲಿ ನೆಲೆ ಕಂಡುಕೊಂಡಂಥ ಪರಭಾಷಿಕರು ಕನ್ನಡಕ್ಕೆ ಯಾವುದೇ ರೀತಿಯ ಸ್ಥಾನಮಾನಗಳನ್ನ ನೀಡದೆ ಅವರ ಭಾಷೆಗಳನ್ನ ಇಲ್ಲಿ ಏರಿಕೆ ಮಾಡ್ತಾ ಇದ್ದಾರೆ. ಅಂದರೆ ನಿಜಕ್ಕೂ ಕನ್ನಡಿಗರಿಗೆ ಇದು ಅವಮಾನ. ಕರ್ನಾಟಕದಲ್ಲಿ ಕನ್ನಡಿಗನ ಪರಿಸ್ಥಿತಿ ಯಾವ ರೀತಿಯಲ್ಲಿ ಇದೆಯಪ್ಪ ಅಂತಂದರೆ, ಕನ್ನಡಿಗ ತನ್ನ ಸ್ವಂತ ಉದ್ದಿಮೆಯನ್ನು ಪ್ರಾರಂಭಿಸಿದರೂ ಕೂಡ ಅದರಲ್ಲಿ ಹಲವಾರು ಭಾಷೆಗಳನ್ನ ಹಾಕಿರ್ತಾನೆ. ಹೊರ ರಾಜ್ಯದಿಂದ ಬಂದಂಥವರು ಇಲ್ಲಿ ನಮ್ಮ ಭಾಷೆಯನ್ನು ಬಳಸದೆ ಅವರ ಭಾಷೆಯಲ್ಲಿ ಇಲ್ಲಿ ವ್ಯಾಪಾರ ಮಾಡ್ತಾ ಇರ್ತಾರೆ. ನಮ್ಮ ಕನ್ನಡಿಗರು ಸ್ವಾಭಿಮಾನವನ್ನು ಮರೆತು ಆ ವಸ್ತುಗಳನ್ನ ತಗೊಳ್ತಾ ಇದ್ದಾರೆ. ಕನ್ನಡ ಇದ್ದರೆ ಮಾತ್ರ ತಗೋಬೇಕಾ, ಇಲ್ಲ ತಗೋಬಾರ್ದ ಅನ್ನೋದು ಕೆಲವರ ಪ್ರಶ್ನೆ. ಆದರೆ ಕನ್ನಡವನ್ನು ಬಳಸಿ ಅನ್ನೋದು ಕೆಲವರ ಪ್ರಶ್ನೆ. ಕರ್ನಾಟಕ ಅನ್ನೋ ಒಂದು ಸಂಪದ್ಭರಿತ ರಾಜ್ಯ ಹಲವಾರು ಉದ್ಯೋಗಗಳಿಗೆ ಇಲ್ಲಿ ಸ್ಥಾನ ಕೊಟ್ಟಿದೆ. ಹಲವಾರು ಜನ ಇಲ್ಲಿ ಉದ್ಯೋಗವನ್ನು ಮಾಡ್ತಾ ಇದ್ದಾರೆ. ಯಾವುದೇ ಭಾಷೆಯನ್ನು ಬಲ್ಲವರು ಅಂದರೆ ಕನ್ನಡಿಗ ಮಾತ್ರ. ಆದರೆ ಇಲ್ಲಿನ ಸ್ವಾಭಿಮಾನವಾದ ಕೊರತೆ ನಮ್ಮ ಕನ್ನಡಿಗರಲ್ಲಿ ಎದ್ದು ಕಾಣ್ತಾ ಇದೆ. ಕನ್ನಡಿಗರಿಗೆ ಸಿಗಬೇಕಾದಂಥ ಉದ್ಯೋಗಗಳು ಪರಭಾಷಿಕರ ಪಾಲಾಗ್ತಾ ಇದೆ. ಇದನ್ನು ಪ್ರಶ್ನಿಸುವಂಥ ಧೈರ್ಯ ಯಾವ ರಾಜಕಾರಣಿಗಳಾಗಲಿ, ಯಾವ ಚಿತ್ರನಟಗಳಾಗಲಿ ಮತ್ತು ಕನ್ನಡಕ್ಕಾಗಿ ಹೋರಾಡ್ತೀನಿ ಅನ್ನೋ ನಕಲಿ ಹೋರಾಟಗಾರರು ಯಾರೂ ಕೂಡ ಮುಂದೆ ಬರ್ತಾಯಿಲ್ಲ. ನಿಜವಾದ ಕನ್ನಡಿಗ ಕನ್ನಡಕ್ಕೆ ಅನ್ಯಾಯ ಆದಾಗ ಪ್ರಶ್ನೆ ಮಾಡುವವನೇ ನಿಜವಾದ ಕನ್ನಡಿಗ. ನಮ್ಮ ಕರ್ನಾಟಕದಲ್ಲಿ ಹಲವಾರು ಸಂಘ ಸಂಸ್ಥೆಗಳಿದ್ದಾವೆ ಕನ್ನಡವನ್ನು ಉಳಿಸಿ ಬೆಳೆಸೋದಕ್ಕೆ. ಆದರೆ ಅವರು ಮಾಡ್ತಕ್ಕಂಥ ಕೆಲಸಗಳು ಎಲ್ಲೋ ನೆಪ ಮಾತ್ರ. ಕನ್ನಡಿಗನ ನಿಜವಾದ ಕರ್ತವ್ಯ ಏನಪ್ಪ ಅಂತಂದರೆ, ಕನ್ನಡಕ್ಕೆ ಎಲ್ಲಿ ಅನ್ಯಾಯ ಆಗುತ್ತೋ ಅಲ್ಲಿ ಬಂದು ಪ್ರಶ್ನೆ ಮಾಡುವಂಥದ್ದು ನಿಜವಾದ ಕನ್ನಡಿಗನ ಕರ್ತವ್ಯ. ಆದರೆ ನಮ್ಮ ರಾಜ್ಯದಲ್ಲಿ ಕನ್ನಡ ಅನ್ನೋದು ಮರೀಚಿಕೆ ಆಗ್ತಾ ಇದೆ ಅಂತ ನನಗನ್ನಿಸ್ತಾ ಇದೆ. ಕರ್ನಾಟಕದಲ್ಲಿ ಕನ್ನಡ ಭಾಷೆಯನ್ನು ಉಳಿಸಿ ಬೆಳೆಸಿ ಅನ್ನೋ ಕೆಲಸ ಕರ್ನಾಟಕದಲ್ಲಿ ಆಗ್ತಾ ಇದೆ ಅನ್ನೋದು ದುಃಖದ ವಿಷಯ. ಸ್ವಾಭಿಮಾನ ಮತ್ತು ನಿರಭಿಮಾನ ಎರಡರ ಮಧ್ಯೆ ಏನಪ್ಪ ಇದೆ ಅಂತ ಕೆಲವರು ಕೇಳ್ಬೋದು. ಸ್ವಾಭಿಮಾನ ಅಂದರೆ
ನನ್ನ ಭಾಷೆಯನ್ನು ಪ್ರೀತಿಸಿ ನನ್ನ ಭಾಷೆಯಲ್ಲಿ ಸಿಗುವಂಥ ಹಕ್ಕುಗಳನ್ನ ಪಡ್ಕೊಳ್ಳುವಂಥದ್ದು, ನನ್ನ ಭಾಷೆಯಲ್ಲಿ ಎಲ್ಲರಿಗೂ ತಿಳಿಸುವಂಥದ್ದು, ನನ್ನ ಭಾಷೆಯನ್ನು ನಾನು ಅತಿ ಹೆಚ್ಚಾಗಿ ಬಳಸುವಂಥದ್ದು, ಇದು ಸ್ವಾಭಿಮಾನ. ನಿರಭಿಮಾನ ಅಂದರೆ ಪರಭಾಷೆಯ ಭಾಷೆಗಳನ್ನ ಅತಿ ಹೆಚ್ಚಾಗಿ ಬಳಸೋದು, ಪರಭಾಷೆಯ ಜನರ ಜೊತೆ ಅವರ ಭಾಷೆಯಲ್ಲೇ ವ್ಯವಹಾರ ಮಾಡುವಂಥದ್ದು, ಪರಭಾಷೆಯ ಜನಗಳನ್ನು ನಾವು ಪ್ರೀತಿಸಿ ಅವರಿಗೆ ನಾವು ಗುಲಾಮರಾಗಿರುವಂಥದ್ದು. ಎಷ್ಟೋ ಕಡೆ ಮಾರ್ವಾಡಿಗಳು ಹಾರ್ಡ್ವೇರ್ಗಳನ್ನ ಮಾಡ್ಕೊಂಡಿದ್ದಾರೆ, ಆದರೆ ಅವರ್ಯಾರು ಕನ್ನಡಿಗರಿಗೆ ಉದ್ಯೋಗ ಕೊಟ್ಟಿಲ್ಲ. ಎಷ್ಟೋ ಕೇರಳಿಗರು ಬೇಕರಿನ ಮಾಡ್ಕೊಂಡಿದ್ದಾರೆ, ಅವ್ರು ಯಾರು ಕನ್ನಡಿಗರಿಗೆ ಉದ್ಯೋಗ ಕೊಟ್ಟಿಲ್ಲ. ಹಲವಾರು ಜನ ತಮಿಳಿಗರು ಗುಜರಿ ಅಂಗಡಿ ಇರ್ಬೋದು, ಇನ್ನಿತರ ವಸ್ತುಗಳನ್ನ ಮಾಡ್ಕೊಂಡಿದ್ದಾರೆ, ಅವ್ರು ಯಾರು ಕನ್ನಡಿಗರಿಗೆ ಉದ್ಯೋಗ ಕೊಟ್ಟಿಲ್ಲ. ಕಾರಣ ನಮ್ಮ ಕನ್ನಡಿಗರಲ್ಲಿ ಎದ್ದು ಕಾಣುವಂಥ ನಿರಾಭಿಮಾನದ ಕೊರತೆ. ನಮ್ಮ ದೇಶ ಭಾರತ ಹಲವಾರು ರಾಜ್ಯಗಳ ಒಕ್ಕೂಟವಾಗಿದೆ. ಭಾರತ ದೇಶಕ್ಕೆ ಸ್ವಾತಂತ್ರ್ಯಕ್ಕಾಗಿ ದುಡಿದಂಥವರು ಕೇವಲ ಉತ್ತರ ಭಾರತೀಯರಲ್ಲ, ಕನ್ನಡಿಗರು ಕೂಡ ಇದ್ದಾರೆ ಮತ್ತು ದಕ್ಷಿಣ ಭಾರತೀಯರು. ಸ್ವಾತಂತ್ರ್ಯಕ್ಕಾಗಿ ಕನ್ನಡಿಗರ ಮಾನ ಪ್ರಾಣ ಬಲಿದಾನ ಕೂಡ ನಡೆದಿದೆ, ಆದರೆ ಅದನ್ನು ಯಾರೂ ಸ್ಮರಿಸುವಂಥ ಕೆಲಸ ಮಾಡ್ತಾಯಿಲ್ಲ. ಕಾರಣ ಉತ್ತರ ಭಾರತೀಯರ ನಾಯಕರುಗಳು ಮಾತ್ರ ಭಾರತ ದೇಶ ಸ್ವತಂತ್ರಕ್ಕಾಗಿ ಹೋರಾಡಿದ್ದಾರೆ ಅನ್ನೋದನ್ನು ಬಿಂಬಿಸ್ತಾ ಇರ್ತಕ್ಕಂಥ ನಮ್ಮ ರಾಜ್ಯದಲ್ಲೇ ನಮ್ಮನ್ನು ತಿಂದ್ಕೊಂಡು ಕರ್ನಾಟಕದ ಕಾವೇರಿ ನೀರನ್ನು ಕುಡ್ಕೊಂಡು ಕನ್ನಡಕ್ಕೆ, ಕನ್ನಡ ಭಾಷೆಗೆ, ಕನ್ನಡ ತಾಯಿಗೆ ಅವಮಾನ ಮಾಡ್ತಾ ಇರ್ತಕ್ಕಂಥ ನರಹೇಡಿಗಳು. ಸಂಗೊಳ್ಳಿ ರಾಯಣ್ಣ, ಒನಗೆ ಓಬವ್ವ, ಟಿಪ್ಪು ಸುಲ್ತಾನ್, ಅಮಟೂರು ಬಾಳಪ್ಪ, ಕಿತ್ತೂರು ರಾಣಿ ಚೆನ್ನಮ್ಮ, ಕೆಂಪೇಗೌಡರು, ಇನ್ನು ಹಲವಾರು ಮಹನೀಯರು ನಮ್ಮ ಕರ್ನಾಟಕದಲ್ಲಿ ಜನಿಸಿದ್ದು ಭಾರತ ದೇಶಕ್ಕೆ ಸ್ವಾತಂತ್ರ್ಯಕ್ಕಾಗಿ ಕೂಡ ಹೋರಾಡಿದ್ದಾರೆ. ಉತ್ತರ ಭಾರತೀಯರು ಮಾತ್ರ ಬ್ರಿಟಿಷರ ವಿರುದ್ಧ ಹೋರಾಡಿದ್ದಲ್ಲ, ಕನ್ನಡಿಗರು ಕೂಡ ಬ್ರಿಟಿಷರ ವಿರುದ್ಧವೇ ಹೋರಾಡಿತು. ಆದರೆ ಅವರಿಗೆ ಸಿಗಬೇಕಾದ ಸ್ಥಾನಮಾನಗಳು ನಮ್ಮ ಕನ್ನಡ ನಾಡಿನಲ್ಲಿ ಸಿಗದೇ ಇರತಕ್ಕಂಥದ್ದು ದುಃಖದ ವಿಷಯ. ನಮ್ಮ ನಾಡಿನಲ್ಲಿ ನಮ್ಮ ಮಹನೀಯರ ಮೂರ್ತಿಯನ್ನು ಸ್ಥಾಪನೆ ಮಾಡಬೇಕಾದ್ರೆ ಹೋರಾಟಗಳು ಬೇಕಾಗುತ್ತೆ, ಆದರೆ ಪರಭಾಷಿಕರ ಮೂರ್ತಿ ಸ್ಥಾಪನೆ ಮಾಡೋದಕ್ಕಾಗಿ ಯಾರೂ ಏನೂ ಮಾಡಬೇಕಾಗಿಲ್ಲ. ನಮ್ಮ ಕನ್ನಡಿಗರು ಬದಲಾಗಬೇಕಾಗಿದೆ, ರಾಜಕೀಯದಿಂದ ಬದಲಾಗಬೇಕಾಗಿದೆ, ಜಾತಿಯಿಂದ ಬದಲಾಗಬೇಕಾಗಿದೆ, ಹಾಗೂ ನಾನು ನೀನು ಎಂಬ ದುರಹಂಕಾರಗಳಿಂದ ಬದಲಾಗಬೇಕಾಗಿದೆ. ಕನ್ನಡವನ್ನು ನಾವು ಉಳಿಸಬೇಕಾಗಿಲ್ಲ, ಬೆಳೆಸಬೇಕಷ್ಟೆ. ಕನ್ನಡ 2500 ವರ್ಷಗಳ ಇತಿಹಾಸ ಹೊಂದಿರತಕ್ಕಂಥ ಭಾಷೆ. ಇದನ್ನು ನಾವು ಕಾಪಾಡಿಕೊಂಡ್ರೆ ಕನ್ನಡ ಕೂಡ ನಮ್ಮ ಭಾರತ ದೇಶದ ರಾಷ್ಟ್ರೀಯ ಭಾಷೆ ಆಗುವುದರಲ್ಲಿ ಯಾವುದೇ ಅನುಮಾನ ಇಲ್ಲ. ಕನ್ನಡಿಗ ಸ್ವಾಭಿಮಾನವನ್ನು ಯಾವತ್ತೂ ಬಿಟ್ಕೊಂಡು ಕೊಡಲ್ಲ. ಕನ್ನಡಿಗ ನೋಡೋಕ್ಕಷ್ಟೇ ಸೈಲೆಂಟು, ಆದರೆ ವೈಲೆಂಟ್ ಆದರೆ ಅದರ ಪರಿಣಾಮ ಬೇರೆ ರೀತಿ ಇರುತ್ತೆ ಅನ್ನೋದಕ್ಕೆ ಹಲವಾರು ಉದಾಹರಣೆ ಕೂಡ ಇದೆ. ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ನಮ್ಮ ಕನ್ನಡ ಕಲಾವಿದರು ಕನ್ನಡವನ್ನು ಬಳಸೋದನ್ನೇ ಬಿಟ್ಬಿಟ್ಟಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಒಬ್ಬರೇ ಗೋಕಾಕ್ ಚಳವಳಿಯನ್ನು ಆಯೋಜನೆ ಮಾಡಿ ಕನ್ನಡ ನಾಡಿಗಾಗಿ ದುಡಿದಿದಂಥ ಮಹಾನ್ ವ್ಯಕ್ತಿ. ಕನ್ನಡವನ್ನು ಯಾರು ಉಳಿಸ್ಬೇಕು? ಕೇವಲ ಸಂಘಟನೆಗಳ ಕೆಲಸನ? ಖಂಡಿತ ಅಲ್ಲ, ನಮ್ಮ ನಿಮ್ಮೆಲ್ಲರ ಕರ್ತವ್ಯ. ನಾವು ಪರಭಾಷಿಕರೊಂದಿಗೆ ಕನ್ನಡದಲ್ಲೇ ವ್ಯವಹಾರ ಮಾಡಬೇಕು. ಪರಭಾಷೆಯವರ ವ್ಯಾಪಾರ ಸ್ಥಳಕ್ಕೆ ಹೋದಾಗ ಕನ್ನಡದಲ್ಲೇ ವ್ಯವಹಾರ ಮಾಡಬೇಕು. ಅವರು ಕನ್ನಡವನ್ನು ವ್ಯವಹಾರ ಭಾಷೆಯಾಗಿ ಬಳಸದೇ ಇದ್ದರೆ ನಮ್ಮ ಭಾಷೆಯ ಜನರ ನಡುವೆ ನಾವು ವ್ಯವಹಾರ ಮಾಡಬೇಕು. ಆದರೆ ಇಲ್ಲಿ ಏನಾಗ್ತಿದೆ ಅಂದರೆ ಕನ್ನಡಿಗ ಮತ್ತೊಬ್ಬ ಕನ್ನಡಿಗನ್ನ ತುಳಿತಾ ಇದ್ದಾನೆ. ಯಾವುದೇ ನೀವು IT-BT ಕಂಪ್ನಿಗೆ ಹೋದರೆ ಅಲ್ಲಿನ ಮೇಲಧಿಕಾರಿ ಉತ್ತರ ಭಾರತೀಯರಾಗಿರ್ತಾರೆ ಹೊರತು ಕನ್ನಡಿಗನಾಗಿರಲ್ಲ. ಅಲ್ಲಿ ಅವರವರ ಭಾಷೆಗೆ ಬೆಲೆ ಇರುತ್ತೆ, ಆದರೆ ಕನ್ನಡಿಗನಿಗೆ ಬೆಲೆ ಇಲ್ಲ. ಇದು ಬದಲಾಗಬೇಕು ಅಂದರೆ ಕನ್ನಡಿಗ ನಿಜವಾಗಲೂ ಸ್ವಾಭಿಮಾನವನ್ನು ಬೆಳೆಸ್ಕೋಬೇಕು. ಇದು ಇವತ್ತಿನ ಕಾರ್ಯಕ್ರಮ ಕರ್ನಾಟಕದಲ್ಲಿ ಕನ್ನಡಿಗನ ಪರಿಸ್ಥಿತಿ. ಇದು ಮುಂದೆ ಯಾವ ರೀತಿ ಇರುತ್ತೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಆದರೆ ಕನ್ನಡಿಗ ನಿಜವಾದ ಸ್ವಾಭಿಮಾನವನ್ನು ಬೆಳೆಸ್ಕೊಂಡ್ರೆ ಮುಂದೆ ಕರ್ನಾಟಕದಲ್ಲಿ ಕನ್ನಡಿಗ ಸಾರ್ವಭೌಮ ಅನ್ನೋದು ನಿಜ ಆಗುತ್ತೆ. ನಮಸ್ಕಾರ.